ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವನ್ನ ಕಂಡಂತ ಹಿನ್ನೆಲೆಯಲ್ಲಿ ಇಂದು ಬೊಂಬೆನಾಡಲ್ಲಿ ಕೈ ಬೃಹತ್ ಸಮಾವೇಶವನ್ನ ನಡೆಸ್ತಾ ಇದೆ. ಗೆಲುವಿಗಾಗಿ ಮತದಾರರಿಗೆ ಗೌರವವನ್ನ ಸಲ್ಲಿಸುವಂತ ಸಮಾವೇಶವನ್ನ ನಡೆಸ್ತಾ ಇರುವಂತದ್ದು. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಗೆಲುವನ್ನ ಕಂಡಂತ ಹಿನ್ನೆಲೆಯಲ್ಲಿ ಬೊಂಬೆನಾಡಲ್ಲಿ ಕೈ ಬೃಹತ್ ಸಮಾವೇಶ ನಡೆಸ್ತಾ ಇದ್ದು, ಗೆಲುವು ಕಂಡಂತ ಹಿನ್ನೆಲೆಯಲ್ಲಿ ಮತದಾರರಿಗೆ ಗೌರವ ಸಲ್ಲಿಸುವಂತ ಕಾರ್ಯಕ್ರಮ ಮಧ್ಯಾಹ್ನ 1 ಗಂಟೆಗೆ ಆರಂಭವಾಗುತ್ತೆ. ಕೈ ಸಮಾವೇಶ, ದಳಪತಿಗಳಿಗೆ ಟಕ್ಕರ್ ಕೊಡೋದಕ್ಕೆ ಸಿದ್ಧವಾಗಿದೆ ಕಾಂಗ್ರೆಸ್ನ ಈ ಸಮಾವೇಶ. ಪ್ರಮುಖವಾಗಿ ಸದ್ಯದ ಮಟ್ಟಿಗೆ ಇಂದಿನ ಬಜೆಟ್ ವಿಚಾರವಾಗಿ ಗುಡುಗೋದಕ್ಕೆ ಸಿದ್ಧವಾಗಿದೆ ಕೈ. ಕಾರ್ಯಕ್ರಮದಲ್ಲಿ ಸಿಎಂ ಹಾಗೂ ಎಲ್ಲ ಹಿರಿಯ ನಾಯಕರು ಭಾಗಿಯಾಗಲಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಸ್ವಕ್ಷೇತ್ರದಲ್ಲಿ ಮೊಳಗಲಿದೆ ಕಾಂಗ್ರೆಸ್ನ ಭಾಜಾ ಭಜಂತ್ರಿ. ಪ್ರಮುಖವಾಗಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿತು. ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಸಿಪಿ ಯೋಗೇಶ್ವರ್ ಅವರನ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿ ಅದಾದ ನಂತರ ಡಿಕೆ ಶಿವಕುಮಾರ್ ಅವರು ಉಸ್ತುವಾರಿಕೆಯನ್ನ ವಹಿಸಿಕೊಂಡು ಅಲ್ಲಿ ಅಭೂತಪೂರ್ವ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ಅದರ ಜೊತೆಗೆ ಇಡೀ ಕಾಂಗ್ರೆಸ್ ಪಕ್ಷ ಬೈ ಎಲೆಕ್ಷನ್ ಸಂದರ್ಭದಲ್ಲಿ 3 ಕ್ಷೇತ್ರದಲ್ಲೂ ಕೂಡ ಅಭೂತಪೂರ್ವ ಪ್ರದರ್ಶನವನ್ನ ತೋರಿಸಿತ್ತು. ಚನ್ನಪಟ್ಟಣ ಬಹಳ ವಿಶಿಷ್ಟವಾದಂತಹ ಕ್ಷೇತ್ರ. ಅದರಲ್ಲೂ ಕೂಡ ರಾಜಕೀಯ ಕಟುವೈರಿಗಳಾಗಿ ವಾಗ್ದಾಳಿಗಳನ್ನ, ಆರೋಪಗಳ ಸುರಿಮಳೆಗಳನ್ನ ಗೈತಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು, ಡಿಕೆ ಶಿವಕುಮಾರ್ ಅವರು, ಇವರಿಬ್ಬರ ನಡುವೆ ಇದ್ದಂತಹ ರಾಜಕೀಯ ವೈಷಮ್ಯಕ್ಕೆ ಚನ್ನಪಟ್ಟಣ ಕ್ಷೇತ್ರ ವೇದಿಕೆಯಾಗಿತ್ತು. ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲಿಲ್ಲದ ಸರದಾರ ಅನ್ನಿಸ್ಕೊಂಡಿದ್ದಂತಹ ಡಿಕೆ ಸುರೇಶ್ ಅವರನ್ನ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರು, ಹೃದ್ರೋಗ ತಜ್ಞರು ಡಾಕ್ಟರ್ ಮಂಜುನಾಥ್ ಅವರು ಕಣಕ್ಕಿಳಿಯುವ ಮುಖಾಂತರವಾಗಿ ಅಲ್ಲಿನ ಜನರ ಅಭಿಮಾನ ಅವ್ರಿಗೆ ಒಲ್ದು ಬಂತು. ಅಲ್ಲಿ ಶುರುವಾದಂತ ಈ ಸೇಡು ಈಗಲೂ ಕೂಡ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಗೆಲುವು ಆಗೋವರೆಗೂ ಡಿಕೆ ಶಿವಕುಮಾರ್ ಅವರಿಗೆ ಕೊತ ಕೊತ ಅಂತ ಕುದಿತಾ ಇತ್ತು. ಫೈನಲಿ ಬೊಂಬೆನಾಡಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಗೆಲುವನ್ನ ಕಂಡ ನಂತರ ಚನ್ನಪಟ್ಟಣದ ಕ್ಷೇತ್ರದ ಮತದಾರರಿಗೆ ಗೌರವ ಸಲ್ಲಿಸುವಂತ ಕಾರ್ಯಕ್ರಮಕ್ಕೆ ಇವತ್ತು ವೇದಿಕೆಯಾಗಿದೆ. ನನ್ನ ತಾನೇ ಕೇಂದ್ರ ಬಜೆಟ್ ಮಂಡನೆಯಾಗಿದೆ. ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ 3 ನಾಮ ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಎನ್ನುವ ಮುಖಾಂತರವಾಗಿ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ಮಾಡಿದ್ದಾರೆ. ಈಗಾಗಲೇ ಸದ್ಯಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರ ಸ್ವಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಭಾಜಾ ಭಜಂತ್ರಿ ಮೊಳಗುತ್ತೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಪ್ರಮುಖವಾಗಿ ಕರೆ ಕಟ್ಟಾಗಿದೆ, ಮತ್ತೆ ಅವರನ್ನ ಸಂಪರ್ಕಿಸೋಣ. ಈಗಾಗಲೇ ಸದ್ಯದ ಮಟ್ಟಿಗೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಸೇರುವ ನಿರೀಕ್ಷೆ ಇದೆ. ಕಾಂಗ್ರೆಸ್ನ ಪ್ರಮುಖ ಅಗ್ರಗಣ್ಯ ನಾಯಕರೆಲ್ಲರೂ ಕೂಡ ಒಂದೇ ಕಡೆ ಸೇರಲಿದ್ದಾರೆ. ಈ ಸಂದರ್ಭದಲ್ಲಿ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು, ಕಾಂಗ್ರೆಸ್ನ ಪ್ರಮುಖ ಹಿರಿಯ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಲಿದ್ದಾರೆ. ಮತ್ತೆ ನಮ್ಮ ಪ್ರತಿನಿಧಿ ರೇಣುಕಾ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಪ್ರಮುಖವಾಗಿ ಸದ್ಯದ ಮಟ್ಟಿಗೆ ಬೊಂಬೆನಾಡು ಕಾಂಗ್ರೆಸ್ ಪಕ್ಷಕ್ಕೆ, ಅದ್ರ ಜೊತೆಗೆ ಸಿಪಿ ಯೋಗೇಶ್ವರ್ ಅವರಿಗೆ ಒಂದ್ ರೀತಿಯಾಗಿ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಪೈಪೋಟಿ ಇತ್ತು ಅನ್ನುವಂಥದ್ದು ಗೊತ್ತಿದೆ. ರಾಜಕೀಯವಾಗಿ ನೋಡೋದಾದ್ರೆ ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ಅವರ ನಡುವಿನ ಪೈಪೋಟಿ ತರ. ಇವತ್ತು ಅಲ್ಲಿನ ಮತದಾರರಿಗೆ ಗೌರವ ಸಲ್ಲಿಸುವಂತ ವಿಚಾರವಾಗಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಯಾವ ರೀತಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ, ಎಷ್ಟು ಜನ ಸೇರುವಂತ ನಿರೀಕ್ಷೆ ಇದೆ, ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ.
ರೂಪಾ, ಖಂಡಿತವಾಗ್ಲೂ ಏನು ಕಳೆದ ಒಂದು ಚನ್ನಪಟ್ಟಣ ಉಪಚುನಾವಣೆಯಲ್ಲೂ ಕೂಡ ಸಾಕಷ್ಟು ಒಂದು ರಂಗೇರ್ತಿತ್ತು. ಆ ಒಂದು ಚುನಾವಣೆ ಪ್ರಮುಖವಾಗಿ ಡಿ.ಕೆ. ಬ್ರದರ್ಸ್ ವರ್ಸಸ್ ಕುಮಾರಸ್ವಾಮಿ ಕುಟುಂಬ ಅನ್ನೋ ಒಂದು ರೀತಿಯಲ್ಲೂ ಕೂಡ ಎಲ್ಲ ಒಂದ್ ಕಡೆ ಒಂದು ದೊಡ್ಡ ಮಟ್ಟದಲ್ಲೇ ಪೈಪೋಟಿ ಕೂಡ ಆಗಿತ್ತು. ಏನು ಹಳೆ ಮೈಸೂರು ಭಾಗದಲ್ಲಿ JDS ನ ಒಂದು ಪ್ರಾಬಲ್ಯವನ್ನು ಕೂಡ ಹೊಂದಿತ್ತು. ಆ ಒಂದು ಭಾಗದಲ್ಲಿ JDS ಅಭ್ಯರ್ಥಿಯೇ ಗೆಲ್ಸ್ತಾರೆ. ಅದ್ರ ಜೊತೆಗೆ ಏನೀಗ ದೇವೇಗೌಡರವರ ಕುಟುಂಬದ ಒಂದು ಕುಡಿಯಾದಂತಹ ನಿಖಿಲ್ ಕುಮಾರಸ್ವಾಮಿಗೆ ಗೆಲುವು ಅಂತಕ್ಕಂತ ಒಂದಿಷ್ಟು ಸುದ್ದಿಗಳು ಕೂಡ ಸಾಕಷ್ಟು ಸದ್ದು ಮಾಡಿತ್ತು. ಅದರ ಮಧ್ಯೆಯೂ ಕೂಡ ಏನು ಕಳೆದ ಒಂದು ಲೋಕಸಭಾ ಚುನಾವಣೆಯ ಒಂದು ಸೋಲಿನ ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಹೇಳಿ ಕೂಡ ಇತ್ತ ಡಿ.ಕೆ. ಬ್ರದರ್ಸ್ ಅವರು ಕೂಡ CP ಯೋಗೇಶ್ವರ್ ಅವರನ್ನು ಆ ಒಂದು ಕ್ಷೇತ್ರದಲ್ಲಿ ಕಣಕ್ಕಿಳಿಸಿ ಅವರ ಒಂದು ಪರವಾಗಿಯೂ ಕೂಡ ಸಾಕಷ್ಟು ಒಂದು ಪ್ರಚಾರವನ್ನು ಕೂಡ ಮಾಡಿದ್ರು. ಜಿದ್ದಾಜಿದ್ದಿಗೆ ಬಿದ್ದು ಹೇಗಾದ್ರೂ ಮಾಡಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವ ಒಂದು ಪ್ರಯತ್ನದಲ್ಲಿ ಡಿ.ಕೆ. ಬ್ರದರ್ಸ್ ಕೂಡ ಸಾಕಷ್ಟು ಯಶಸ್ವಿಯನ್ನು ಕೂಡ ಕಂಡಿದ್ರು. ಅದರ ನಂತರ ಏನು ಉಳಿದಂತಹ 2 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರುವಲ್ಲೂ ಕೂಡ ಗೆಲುವನ್ನು ಸಾಧಿಸಿತ್ತು. ಅದಾದ ನಂತರ ಸಂಡೂರು ಇರ್ಬೋದು, ಶಿಗ್ಗಾವಿ ಇರ್ಬೋದು, ಆ ಒಂದು ಭಾಗದಲ್ಲಿ ಈಗಾಗಲೇ ತಮಗೆ ಮತದಾನ ನೀಡಿರ್ತಕ್ಕಂತ ಮತದಾರರಿಗೆ ಕೃತಜ್ಞತಾ ಸಭಾವನ್ನು ಕೂಡ ಏರ್ಪಾಡು ಮಾಡಲಾಗಿತ್ತು. ಸಮಾವೇಶಗಳನ್ನು ಕೂಡ ಈಗಾಗಲೇ ಮಾಡಿದ್ರು. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕಳೆದ ಒಂದು 2 ತಿಂಗಳ ಹಿಂದೆಯಿಂದಲೂ ಕೂಡ ಈ ಭಾಗದಲ್ಲಿ ಸಮಾವೇಶ ಮಾಡಬೇಕು ಅಂತ ಹೇಳಿ ಕೂಡ ಸಕಲ ತಯಾರಿಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಇಂದು ಮಧ್ಯಾಹ್ನ 1 ಗಂಟೆಗೆ ಆ ಒಂದು ಭಾಗದಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಒಂದು ಬೃಹತ್ ಮಟ್ಟದ ಸಮಾವೇಶವನ್ನು ಕೂಡ ಈಗಾಗಲೇ ಹಮ್ಮಿಕೊಂಡಿರುವಂತದ್ದು. ಇನ್ನು ಈ ಸಮಾವೇಶದಲ್ಲಿ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಮತ್ತೆ ಮಾಜಿ ಸಂಸದರಾದ DK ಸುರೇಶ್ ಸೇರಿದಂತೆ ಸಚಿವರು ಮತ್ತೆ ಶಾಸಕರು ಕೂಡ ಭಾಗಿಯಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಪ್ರಮುಖವಾಗಿ ಆ ಭಾಗದಲ್ಲಿ ಇರ್ತಕ್ಕಂತ ಏನು ಕಾಂಗ್ರೆಸ್ಗೆ ಮತ ನೀಡಿರ್ತಕ್ಕಂತ ಎಲ್ಲಾ ಮತದಾರರಿಗೆ ಕೃತಜ್ಞತಾವನ್ನು ಸಲ್ಲಿಸುವ ಒಂದು ನಿಟ್ಟಿನಲ್ಲೂ ಕೂಡ ಈ ಒಂದು ಸಮಾವೇಶವನ್ನು ಕೂಡ ಈಗಾಗಲೇ ಹಮ್ಮಿಕೊಂಡಿರುವಂತದ್ದು. ಹಾಗಾಗಿ ಅಲ್ಲಿಯೂ ಕೂಡ ಸುಮಾರು 1 ಲಕ್ಷಕ್ಕೂ ಅಧಿಕ ಜನರನ್ನು ಸೇರಿಸಿ ಈ ಒಂದು ಸಮಾವೇಶ ಮಾಡ್ಲಿಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಏನು ಹಳೆ ಮೈಸೂರು ಭಾಗದಲ್ಲಿ ಈಗಾಗಲೇ ಏನು JDS ನ ಒಂದು ಭದ್ರಕೋಟೆ ಅಂತೇಳಿ ಕೂಡ ಪದೇ ಪದೇ ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಒಂದಿಷ್ಟು JDS ನಾಯಕರು ಕೂಡ ಚುನಾವಣಾ ಸಂದರ್ಭದಲ್ಲೂ ಕೂಡ ತಮ್ಮ ಒಂದು ಅಭ್ಯರ್ಥಿಗೆ ಗೆಲುವು ಅಂತಕ್ಕಂತ ಒಂದು ಭರವಸೆಯಲ್ಲಿ ಕೂಡ ಇದ್ರು. ಹಾಗಾಗಿ ಏನು JDS ನ ಒಂದು ಭದ್ರಕೋಟೆಯಲ್ಲಿ ಇದೀಗ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬಂದಿರುವುದು ಅಂದ್ರೆ ಆ ಒಂದು ಭಾಗದಲ್ಲೂ ಕೂಡ ಕಾಂಗ್ರೆಸ್ಗೆ ಜನ ಬೆಂಬಲ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಕಾಂಗ್ರೆಸ್ನ 5 ಗ್ಯಾರಂಟಿಯನ್ನು ಕೂಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಹಳೆ ಮೈಸೂರು ಭಾಗದ ಜನರು ಕೂಡ ಸ್ವಾಗತ ಮಾಡಿದ್ದಾರೆ. ಕೇವಲ JDS ನ ಭದ್ರಕೋಟೆ ಮಾತ್ರ ಅಲ್ಲ, ಇಂದಿಂದಲೂ ಕೂಡ ಕಾಂಗ್ರೆಸ್ಗೂ ಕೂಡ ಜನಪರ ಒಲವು ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ತಮ್ಮ ಒಂದು ಶಕ್ತಿ ಪ್ರದರ್ಶನ ಇಲ್ಲಿಂದಲೇ ಮುಂದುವರಿಬೇಕು. ಮುಂದಿನ ಒಂದು ಚುನಾವಣೆಗಳಿರ್ಬೋದು, ಲೋಕಸಭಾ ಚುನಾವಣೆಗಳಿರ್ಬೋದು, ಆ ಒಂದು ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಆ ಒಂದು ಕ್ಷೇತ್ರದಲ್ಲಿ ತಮ್ಮ ಒಂದು ಆಧಿಪತ್ಯವನ್ನು ಸಾಧಿಸುವ ಒಂದು ನಿಟ್ಟಿನಲ್ಲೂ ಕೂಡ ಈ ಒಂದು ಬೃಹತ್ ಆದ ಸಮಾವೇಶವನ್ನು ಕೂಡ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಬಾರಿಯೂ ಕೂಡ ತಮ್ಮ ಒಂದು ಭದ್ರಕೋಟೆಯನ್ನು ಯಾರಿಂದಲೂ ಕೂಡ ಛೇದಿಸಲಿಕ್ಕೆ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಕೂಡ ಕುಮಾರಸ್ವಾಮಿ ಅವರು ಕೂಡ ಹೇಳಿರುವಂತದ್ದು. ಹಾಗಾಗಿ ಅವರ ಒಂದು ಭದ್ರಕೋಟೆಯಲ್ಲೇ ಈ ರೀತಿಯಾದಂತಹ ಒಂದು ಬೃಹತ್ ಸಮಾವೇಶವನ್ನು ಮಾಡೋದ್ರ ಮೂಲಕ ಅಲ್ಲಿರ್ತಕ್ಕಂಥ JDS ನಾಯಕರಿಗೆ ಮತ್ತಷ್ಟು ಟಕ್ಕರ್ ಕೊಡುವ ಒಂದು ನಿಟ್ಟಿನಲ್ಲಿ ಈ ಒಂದು ಸಮಾವೇಶವನ್ನು ಕೂಡ ಸದ್ಯ ಮಾಡ್ತಾ ಇರುವಂತದ್ದು. ರೂಪ, ಪ್ರಮುಖವಾಗಿ ನೋಡಿ ಮತ್ತೊಂದ್ ಕಡೆ ಸದ್ಯದ ಮಟ್ಟಿಗೆ ಈಗ ನಿನ್ನೆ ತಾನೇ ಬಜೆಟ್ ಅನೌನ್ಸ್ ಆಗಿದೆ. ಸೊ ಅದಾದ ನಂತರವಾಗಿ ಕರ್ನಾಟಕ ರಾಜ್ಯಕ್ಕೆ 3 ನಾಮ ಹಾಕಿರೋ ಚೊಂಬನ್ನ ಕೊಟ್ಟಿದ್ದಾರೆ ಅಂತ ವಾಗ್ದಾಳಿ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಬೆಂಗಳೂರು ಗ್ರಾಮಾಂತರದ ಸೋಲಿನ ಕಹಿಯನ್ನ ಚನ್ನಪಟ್ಟಣ ಕ್ಷೇತ್ರದ ಗೆಲುವಿನ ಸಿಹಿಯೊಟ್ಟಿಗೆ DK ಶಿವಕುಮಾರ್ ಅವರು ಈಗ ಮತ್ತೊಂದು ಆಚರಿಸೋದಕ್ಕೆ ವೇದಿಕೆ ಆಗಿದೆ. ಸೊ ಪ್ರಮುಖವಾಗಿ ಇದು ಕೇವಲ ಮತದಾರರಿಗೆ ಮಾತ್ರ ಗೌರವವನ್ನ ಸಲ್ಲಿಸುವಂತ ಕಾರ್ಯಕ್ರಮ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ, ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರಲ್ಲಿ ಈಗಾಗಲೇ ಅಸಮಾಧಾನ ಇದೆ, ಬೆಲೆ ಏರಿಕೆ ಅವೆಲ್ಲ ಕೂಡ. ಸೊ ಇದನ್ನ ಹೋಗಲಾಡಿಸಬೇಕಾಗಿದೆ. ಸೊ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಒಗ್ಗೂಡಿ ಕೇಂದ್ರ ಸರ್ಕಾರ, ರಾಜ್ಯ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಸರ್ಕಾರದಿಂದ ಚುರುಕು ಮುಡಿಸುವಂತ ಕೆಲಸಕ್ಕೆ ಮುಂದೆ ಆಗ್ಬೋದಾ ಇವತ್ತು ಅಂತ? ಖಂಡಿತವಾಗ್ಲೂ ರೂಪ, ಏನು ಹಿಂದೆಯೂ ಕೂಡ GST ಅನುದಾನ ನೀಡುವ ಒಂದು ವಿಚಾರದಲ್ಲಿ ಇರ್ಬೋದು, ರಾಜ್ಯಕ್ಕೆ ನೀಡುವಂತ ಅನುದಾನದ ವಿಚಾರದಲ್ಲೂ ಕೂಡ ಕೇಂದ್ರದ ವಿರುದ್ಧ ಸತತವಾಗಿ ರಾಜ್ಯ ಸರ್ಕಾರ
ಹೋರಾಟ ಮಾಡ್ಕೊಂಡು ಬರ್ತಾನೆ ಇದೆ. ಪ್ರತಿ ಬಾರಿಯೂ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಒಂದಿಷ್ಟು ಬೆಲೆ ಏರಿಕೆಗಳು ಕೇಂದ್ರದಿಂದಲೇ ಆಗ್ತಾ ಇದೆ. ಹಾಗಾಗಿ ಅನಿವಾರ್ಯವಾಗಿ ರಾಜ್ಯದಲ್ಲಿ ನಾವು ಕೂಡ ಬೆಲೆ ಏರಿಕೆ ಆಗುವ ಒಂದು ಪರಿಸ್ಥಿತಿ ಎದುರಾಗಿದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಇನ್ನು ನಿನ್ನೆ ನಡೆದಂತಹ ಏನು ಕೇಂದ್ರ ಬಜೆಟ್ ನಲ್ಲೂ ಕೂಡ ರಾಜ್ಯಕ್ಕೆ ಏನೂ ಸಿಕ್ಕಿಲ್ಲ. ಕೇವಲ ಬಿಹಾರ್ ಮತ್ತೆ UP ಒಂದು ರಾಜ್ಯಗಳಿಗೆ ಮಾತ್ರ, ಯಾವ ರಾಜ್ಯಕ್ಕೆ ಚುನಾವಣೆಗಳು ನಡೀತಾ ಇದಾವೆ ಪ್ರಸ್ತುತವಾಗಿ ಆ ಒಂದು ರಾಜ್ಯಕ್ಕೆ ಮಾತ್ರ ಕೇವಲ ಒಂದು ಚುನಾವಣಾ ಪ್ರಣಾಳಿಕೆ ರೀತಿಯಲ್ಲಿ ಈ ಒಂದು ಬಜೆಟ್ ಅನ್ನು ಮಂಡಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ಸಚಿವರು ಮತ್ತೆ CM ಸಿದ್ದರಾಮಯ್ಯ ಅವರು ಕೂಡ ಸಾಕಷ್ಟು ಒಂದು ಕೇಂದ್ರ ಬಜೆಟ್ ವಿರುದ್ಧವೂ ಕೂಡ ಈಗಾಗಲೇ ಕಿಡಿಕಾರಿರುವಂತದ್ದು. ಅದ್ರ ಜೊತೆಗೆ ಪ್ರತಿ ಬಾರಿಯೂ ಕೂಡ ರಾಜ್ಯಕ್ಕಾಗಿ ನೀರಾವರಿ ವಿಷಯಗಳಿರ್ಬೋದು, ಒಂದಿಷ್ಟು ಎಲ್ಲೋ ಒಂದ್ ಕಡೆ ಭರವಸೆಯನ್ನು ಕೂಡ ಹೊಂದಿರ್ತಾ ಇದ್ರು. ಈ ಬಾರಿ ಆದ್ರೂ ರಾಜ್ಯಕ್ಕೆ ಏನಾದ್ರೂ ಸಿಗ್ಬೋದು ಅಂತಕ್ಕಂಥ ನಿರೀಕ್ಷೆಯಲ್ಲಿ ಇದ್ರೂ ಕೂಡ ಆ ಒಂದು ನಿರೀಕ್ಷೆ ಸದ್ಯ ಕೇಂದ್ರ ಸರ್ಕಾರದಿಂದ ಈಡೇರ್ತಾ ಇಲ್ಲ. ಹಾಗಾಗಿ ಇದರ ವಿರುದ್ಧವೂ ಕೂಡ ಇಂದಿನ ಒಂದು ಸಮಾವೇಶದಲ್ಲಿ CM ಸಿದ್ದರಾಮಯ್ಯ ಅವರು ತಮ್ಮ ಒಂದು ಭಾಷಣದ ಮೂಲಕ ಚಾಟಿ ಬೀಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಲೋಕಸಭಾ ಚುನಾವಣೆ ಮತ್ತೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ಒಂದು ಭರವಸೆಗಳನ್ನು ಕೂಡ ನೀಡಿದ್ರು. ಅವರು ಈಗ ಸದ್ಯ ಕೇಂದ್ರ ಸಚಿವರು ಆಗಿರುವಂತವ್ರು. ನಾನು ಕೇಂದ್ರ ಸಚಿವನಾದ ನಂತರ ನಾನು ಈ ಒಂದು ಭಾಗದಲ್ಲಿ ಇರ್ಬೋದು, ಅದರಲ್ಲೂ ಕೂಡ ಪ್ರಮುಖವಾಗಿ ಮೇಕೆದಾಟಿಗೆ ಏನು ಈ ಒಂದು ವಿಚಾರಕ್ಕೆ ಈ ವರ್ಷದಲ್ಲೇನೆ ನಮಗೆ ಇದಕ್ಕೆ ಅನುಮತಿ ಸಿಗುವ ರೀತಿಯಲ್ಲಿ ನಾನು ಕೂಡ ಹೈಕಮಾಂಡ್ ನಾಯಕರನ್ನು ಮನವೊಲಿಕೆ ಮಾಡುವ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಮಾಜಿ ಪ್ರಧಾನಿಯಾದಂತಹ ದೇವೇಗೌಡರು ಹೇಳಿದ್ರು, ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸ್ಕೊಂಡು ಬಂದ್ರೆ ಈ ಒಂದು ಭಾಗಕ್ಕಿರ್ಬೋದು, ಕರ್ನಾಟಕಕ್ಕೆ ಏನೆಲ್ಲ ಅನುದಾನ ಸಿಗ್ಬೇಕು, ಅದರಲ್ಲೂ ಕೂಡ ಪ್ರಮುಖವಾಗಿ ರೈತರಿಗೆ ಏನೆಲ್ಲ ಬೆನಿಫಿಟ್ ಸಿಗ್ಬೇಕು ಅವೆಲ್ಲವನ್ನು ಕೂಡ ತಂದು ಕೊಡುವ ಜವಾಬ್ದಾರಿ ನನ್ನದು. ಸಾಕಷ್ಟು ಒಂದು ಯೋಜನೆಗಳನ್ನು ನಾನು ಕೂಡ ರೂಪಿಸ್ಕೊಂಡಿದ್ದೀನಿ. ಅವೆಲ್ಲವನ್ನು ಕೂಡ ರಾಜ್ಯಕ್ಕೆ ಕೊಡುವ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಮುಂದಿನ ಒಂದು ಬಜೆಟ್ ನಲ್ಲೂ ಕೂಡ ಮೇಕೆದಾಟಿಗೆ ಇರ್ಬೋದು, ನೀರಾವರಿ ಯೋಜನೆಗಳಿಗೆ ಇರ್ಬೋದು, ಒಂದಿಷ್ಟು ಪ್ರಮುಖ ಒಂದು ಯೋಜನೆಗಳಿಗೆ ನಾನು ಕೂಡ ಪ್ರಧಾನಿಯವರ ಹತ್ರ ಮಾತಾಡ್ತೀನಿ. ರಾಜ್ಯಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲವನ್ನು ಕೂಡ ನಾನು ತರಿಸ್ಕೊಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಅವರ ಒಂದು ಮಾತುಗಳಿಂದಲೂ ಕೂಡ ಸದ್ಯ ಏನು ನೆನ್ನೆ ಬಜೆಟ್ ಕೂಡ ಈಗಾಗಲೇ ಘೋಷಣೆ ಆಗಿರುವಂತದ್ದು. ಅವರು ಹೇಳಿದಂತ ಯಾವುದೇ ಒಂದು ಭರವಸೆಯೂ ಕೂಡ ಈ ಒಂದು ಬಜೆಟ್ ನಲ್ಲಿ ಎಲ್ಲೂ ಕೂಡ ಘೋಷಣೆ ಆಗಿಲ್ಲ. ಹಾಗಾಗಿ ಅವರ ವಿರುದ್ಧವೂ ಕೂಡ ಎಲ್ಲ ಒಂದ್ ಕಡೆ ವಾಗ್ದಾಳಿ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಕೇವಲ ಚುನಾವಣೆಗಳ ಒಂದು ಸಂದರ್ಭದಲ್ಲಿ ಮಾತ್ರ ಈ ರೀತಿಯಾದಂತಹ ಸುಳ್ಳು ಭರವಸೆಗಳನ್ನು ಕೊಡ್ತಾ ಇದ್ದಾರೆ. ಸದ್ಯ ಅವರೇ ಕೇಂದ್ರ ಸಚಿವರು ಇದ್ದಾರೆ, ಆದ್ರೂ ಕೂಡ ರಾಜ್ಯಕ್ಕೆ ಯಾವುದೇ ರೀತಿಯಾದಂತಹ ಅನುದಾನ ಇರ್ಬೋದು, ಬೇರೆ ರೀತಿಯಾದ ಯೋಜನೆಗಳಿಗೆ ಸಾಕಷ್ಟು ಒಂದು ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲಿ ರಾಜ್ಯ ಸರ್ಕಾರವೂ ಇತ್ತು, ರಾಜ್ಯ ಜನರು ಕೂಡ ಇದ್ರು. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ರಾಜ್ಯದ ಜನತೆಗೆ ಮತ್ತೊಮ್ಮೆ ಕೇಂದ್ರ ಸರ್ಕಾರದಿಂದ ಮೋಸ ಆಗಿದೆ, ಅನ್ಯಾಯ ಆಗಿದೆ ಅಂತಕ್ಕಂಥ ಒಂದಿಷ್ಟು ಆಕ್ರೋಶ ಭರಿತವಾದಂತಹ ವಾಗ್ದಾಳಿಗಳನ್ನು ಕೂಡ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ವಿರುದ್ಧವೂ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧವೂ ವಾಗ್ದಾಳಿ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ರೂಪ ಎಸ್